ನಿಮ್ಮ ಕಷ್ಟ ಪರಿಹಾರಕ್ಕೋಸ್ಕರ ನಾನೊಂದು ವಿಶಿಷ್ಟವಾಗಿರ್ತಕ್ಕಂಥ ಉಪಾಯವನ್ನ ಹೇಳ್ತೀನಿ. ನಿಮಗೊಂದು ಮಾತು ಹೇಳ, ಇಷ್ಟೊಂದು ಕಮಲ ಇದೆಯಲ್ಲ, ಅಂದ್ರೆ ಮಾರ್ಕೆಟಲ್ಲಿ ಮಾರ್ತಾ ಇರ್ತಾರೆ ನೋಡಿ, ಇದ್ಯಾವುದು ಕಮಲದ ಹೂವಲ್ಲ. ಇದು ಬರೀ ಕೆಂಪು ಕೆಂಪು ಬಣ್ಣದ ಕೆಸರಿನ ಹೂವುಗಳಷ್ಟೇ. ಮಾರ್ಕೆಟಿನಲ್ಲಿ ಕಮಲದ ಹೂವಿನ ಹೆಸರಿನಿಂದ ಈ ಹೂವು ಮಾರಾಟವಾಗ್ತಾ ಇದೆ. ನಿಜವಾದ ಕಮಲದ ಹೂವಿನ ಮಧ್ಯೆ ಬೀಜಗಳಿರುತ್ತೆ. ಆ ಕಮಲದ ನಾಳದಿಂದ, ಅಂದ್ರೆ ದಂಟಿರುತ್ತಲ್ವಾ, ಆ ನಾಳದಿಂದ, ಆ ದಂಟಿನಿಂದ ಒಂದು ನಾರು ಬರುತ್ತೆ, ಒಂದು ಹತ್ತಿ ತರ. ಆ ನಾರನ್ನ ಅಥವಾ ಆ ಹತ್ತಿಯನ್ನ ಕಮಲದ ನಾರು ಎನ್ನುತ್ತೇವೆ. ಏನಂತೀವಿ? ಕಮಲದ ನಾರು. ಏನಾದ್ರೂ ಒಂದು ಪಕ್ಷ ಈ ಶುದ್ಧವಾದ ಕಮಲದ ಹೂವಿನ ನಾಳದಿಂದ ತೆಗೆದ ನಾರಿನಿಂದ ಬತ್ತಿಯನ್ನು ಮಾಡಿ ಕುಲದೇವತೆಗೆ, ಗ್ರಾಮ ದೇವತೆಗೆ ಅಥವಾ ನಿಮ್ಮ ಇಷ್ಟ ದೇವತೆಗೆ, ಶ್ರೀ ಮಹಾಲಕ್ಷ್ಮೀ ದೇವಿಗೆ ಒಂದು ವೇಳೆ ಮಲೆನಾಡಿನ ಶುದ್ಧ ತಳಿಯಾಗಿರ್ತಕ್ಕಂಥ ಗಿಡ್ಡ ದನ ಅಥವಾ ಹಸುವಿನ ತುಪ್ಪದಿಂದ ಮಣ್ಣಿನ ಪ್ರಣತೆಯಲ್ಲಿ ದೀಪ ಬೆಳಗಿಸಿದ್ರೆ ಈ ಜಗತ್ತಿನಲ್ಲಿ ಯಾವುದೇ ಸಿಗದಿರುವ ವಸ್ತು ಇರೋದಿಲ್ಲ. ನೀವು ಬೇಡಿರುವ ವಸ್ತು ಅಂದ್ರೆ ಈ ದೀಪ ಆರಾಧನೆಯಿಂದ 99% ನಿಮ್ಮ ಮನಸ್ಸಿನಲ್ಲಿ ಏನೇ ಪ್ರಾರ್ಥನೆ ಮಾಡಿದ್ರು ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಅರ್ಥ. ತಿಳಿತಾ? ಜೈ ಶ್ರೀ ಮಹಾಕಾಲ್, ವಿಶ್ವ ಮಾತಾ, ಗೋ ಮಾತಾ.